ಇಫ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8, ಇವ್ಯಾಲ್ಯೂಯೇಟ್ ಅಂತ ಹೇಳಿದ್ರೆ ಇದನ್ನ ವ್ಯಾಲ್ಯೂ ಕಂಡುಹಿಡಿದು ಸಾಲ್ವ್ ಮಾಡಿ ಅಂತ ಹೇಳಿ, ಅಷ್ಟೇನೇನಿಲ್ಲ. ಕಾಟ್ ಕೊಟ್ಟಿದ್ದಾರೆ, ಸೈನ್ ಕಾಸ್ ಇವೆಲ್ಲ ಕಂಡುಹಿಡಿದು ಸಬ್ಸ್ಟಿಟ್ಯೂಟ್ ಮಾಡೋಕೆ, ಅಷ್ಟೇನೇನಿಲ್ಲ. ಸರಿನಾ? ಸೊ ಬೋರ್ಡ್ ಮಾಸ್ ಪ್ರಕಾರ ಬ್ರಾಕೆಟ್ಸ್ ಒಳಗಡೆ ಇದೆ ಸಾಲ್ವ್ ಮಾಡಬೇಕು. ಬ್ರಾಕೆಟ್ಸ್ ಒಳಗಡೆ ಇತರ ಟ್ರಿಗ್ನೋಮೆಟ್ರಿ ಇದೆ, ಹಾಗಾಗಿ ಸಾಲ್ವ್ ಮಾಡಿಕೊಂಡು ಅಂದ್ರೆ ಇನ್ನ ಸೈನು ಕಾಸ್ ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಮಾಡಬೇಕಾಗುತ್ತೆ. ಆಯ್ತಾ? ಸೊ ಏನೇ ಮಾಡಿದ್ರು ಇದಕ್ಕೆ ಚಿತ್ರ ಬಿಡಿಸ್ಬೇಕು ನಾವು. ಸೊ ನಮ್ಮ ಚಿತ್ರ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಕಾಟ್ ಅಲ್ವಾ? ಸೊ ಕಾಟ್ ಆಫ್ ಥೀಟಾ, ಕಾಟ್ ಇಸ್ ಏನು ನೋಡಿದ್ರ, ಇಲ್ಲೂ ಕೂಡ ಮಾಡೋಣ. ಇಲ್ಲೇ ಗಿವನ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8. ಕಾಟ್ ಹುಡುಗರ ಬಂದು ಏನು ಬರುತ್ತೆ, ಕಾಟ್ ಇಸ್ adjacent by opposite, adjacent of what? Theta, opposite of theta. ಸೊ ಇದು ನಿಮ್ಮ ಆಪೋಸಿಟ್, ಇದು ನಿಮ್ಮ adjacent, ಇದು ನಿಮ್ಮ ಹೈಪೋಟೆನಸ್ ಅಲ್ವಾ? ಸೊ ಇದನ್ನ ಹೆಸರು ಕೊಟ್ಟರೆ ತೊಂದರೆ ಇಲ್ಲ, ಎ ಬಿ ಸಿಂದ ಕರ್ಕೊಳ್ಳಿ. ಸೊ ಏನು ಬರುತ್ತೆ, adjacent ಬಿ ಸಿ by opposite ಎ ಬಿ is equal to 7/8. So therefore BC is equal to 7K, AB is equal to 8K. ಆಯ್ತಾ? where K is a common factor. ಸರಿನಾ? ಅಪೋಸಿಟ್ ಬಂದು 8K, 7K, ಇದೆಷ್ಟು ಬರುತ್ತೆ, 64, 49. ಪೈಥಾನ್ ಟ್ರಿಪ್ಲೆಟ್ ಅಲ್ಲ ಇದು, ಹಾಗಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟಿಂಗ್ ಎ ಸಿ in triangle ABC, angle C is equal to 90 degree. So therefore we have AC square is equal to AB square plus BC square. So AB ಬಂದು 8K square, BC ಬಂದು 7K square. ಇದು ಎಷ್ಟು ಬರುತ್ತೆ ಹುಡುಗರ, 64K square plus 49K square ಅಲ್ವಾ? ಸೊ 50, 100, 113K square. Therefore AC is equal to square root of 113 into K. ಸೊ ಇದು ನಿಮ್ಮ ಸ್ಕ್ವೇರ್ ರೂಟ್ ಆಫ್ 113 into K. ಸರಿನಾ? ಸೊ ಎಲ್ಲ ಸೈಡ್ ಸಿಕ್ಕಿದೆ, ಮುಂದಿನ ಭಾಗ ಏನೋ ಕಂಡುಹಿಡಿಬೇಕಷ್ಟೆ. ಸೈನ್ ಆಫ್ ಥೀಟಾ ವರ್ಕಿಂಗ್ ಅಂತ ಬರ್ಕೊಂಡು ಬೇಕಾದ್ರೆ ಬರ್ಕೊಳ್ಳೋಣ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಆಫ್ ಥೀಟಾ ಡಿವೈಡ್ ಬೈ ಹೈಪೋಟೆನಸ್. ಆಪೋಸಿಟ್ ಏನು, 8K, ಹೈಪೋಟೆನಸ್ ಸ್ಕ್ವೇರ್ ರೂಟ್ ಆಫ್ 113. ಸರಿನಾ? ಕ್ಯಾನ್ಸಲ್ ಆಗುತ್ತೆ, ಕೆ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ನಾನು ಮೊದಲೇ ಬರೆಯಕ್ಕೆ ಹೋಗಿಲ್ಲ. ಕಾಸ್ ಸ್ಕ್ವೇರ್ ಬಂದು adjacent by hypotenuse. ಸೊ ಇದೆಷ್ಟು ಬರುತ್ತೆ ಹುಡುಗರ, ಇದು 7/√113. ಇದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಅಲ್ವಾ, ಉತ್ತರ ಸಿಗುತ್ತೆ. ಸೊ ಮೊದಲನೇ ಭಾಗ 1 + sin θ ಇಂಟು 1 - sin θ ಅಲ್ವಾ, ಕರೆಕ್ಟಾ? ಸರಿ, ಡಿವೈಡೆಡ್ ಬೈ 1 + cos θ ಇಂಟು 1 - cos θ. ಹುಡುಗರ ಇಲ್ಲೇ ನೋಡಿ, ಇದನ್ನ ನೋಡಿ, ನಿಮ್ಮ ಕೆಲಸ ಸ್ವಲ್ಪ ಸುಲಭ ಆಗಬೇಕು ಅಂದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್, ಹೇಳಿ ನೋಡೋಣ, ಇಟ್ಸ್ ಇನ್ ದ ಫಾರ್ಮ್ ಆಫ್ a + b ಇಂಟು a - b ವಿಚ್ ಇಸ್ a ಸ್ಕ್ವೇರ್ - b ಸ್ಕ್ವೇರ್ ಅಲ್ವಾ? ಇಲ್ಲಿ ಏನು ಬರ್ತೈತೆ 1, b ಇಲ್ಲಿ sin θ. ಹಾಗಾಗಿ ನೀವು ಫಸ್ಟ್ ನ್ಯೂಮರೇಟರು 1 ಸ್ಕ್ವೇರ್ ಮೈನಸ್ sin ಸ್ಕ್ವೇರ್ θ ಅಲ್ವಾ, ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ 1 -
ಕಾಸ್ ಸ್ಕ್ವೇರ್ ಥೀಟಾ. ಯಾಕಂದರೆ 1 ಸ್ಕ್ವೇರ್ ಬಂದು 1 ಹಾಗಾಗಿ ಬರೀಲಿಲ್ಲ ಅಂತ ತೊಂದರೆ ಇಲ್ಲ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ರೈಟ್, ಸಬ್ಸ್ಟಿಟ್ಯೂಟಿಂಗ್ 1 and 2. ಸೊ ಇದು ನಿಮ್ಮ 1, ಇದು ನಿಮ್ಮ 2. ಸೊ 1 minus 8 by square root of 113 the whole square divided by 1 minus 7 by square root of 113 the whole square. So ಇದೆಷ್ಟು ಬರುತ್ತಿದ್ದು 1 minus 64 divided by 113 divided by 1 minus 49 divided by 113 ಅಲ್ವಾ? ಯಾಕಂದರೆ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಮತ್ತು ಇಲ್ಲೊಂದು ಫಾರ್ಮುಲಾ ಉಪಯೋಗಿಸಿದ್ರಿ, EB whole to the power of n is E to the power of n and B to the power of n. ಮತ್ತು ಸ್ಕ್ವೇರ್ ರೂಟ್ ಆಫ್ 113 the whole square is 113 itself. ಸೊ ಈ ರೀತಿಯಲ್ಲಿ ಬರುತ್ತೆ. ಸೊ ನ್ಯೂಮರೇಟರ್ ಒಂದು 113 minus 64 divided by 113 divided by 113 minus 49 divided by 113. ಸೊ ಇದು ವ್ಯತ್ಯಾಸ ಒಂದು 49 by 113 divided by ಇದರ ವ್ಯತ್ಯಾಸ ಒಂದು 64 divided by 113. ಸೊ ಇದು ಮಲ್ಟಿಪ್ಲಿಕೇಶನ್ ಡಿವಿಷನ್ ಆಗುತ್ತೆ, ಆವಾಗ ಇದು ಇನ್ವರ್ಟ್ ಆಗುತ್ತೆ. ಸೊ 49 divided by 113 into 113 divided by 64. ಸೊ 113 ಕ್ಯಾನ್ಸಲ್ ಆಗುತ್ತೆ, 49 by 64 ನಿಮ್ಮ ಉತ್ತರ ಅಲ್ವಾ? ಇದು ಕ್ಯಾನ್ಸಲ್ ಆಗುತ್ತೆ, ಇದು ನಿಮ್ಮ ಉತ್ತರ. ಇದು ನಿಮ್ಮ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕಾಟ್ ಸ್ಕ್ವೇರ್ ಆಫ್ ಥೀಟಾ. ಹುಡುಗರ ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಕಾಟ್ ಥೀಟಾ ದ ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೇಕು. ಕಾಟ್ ಥೀಟಾ ಎಷ್ಟು ಬರುತ್ತೆ? ಕಾಟ್ ಥೀಟಾ ಬಂದು ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ಎಷ್ಟು ಬರುತ್ತೆ ಹುಡುಗರ? ಅಡ್ಜಸೆಂಟ್ ಬಂದು 7k 8k. ಸೊ 7 by 8 ಹೋಲ್ ಸ್ಕ್ವೇರ್ ಅಲ್ವಾ? ಯಾಕಂದರೆ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಸೊ 49 by 64. ಇವೆರಡು ಉತ್ತರ ಒಂದೇ. ಹೇಗೆ ಬಂತು ಇದು? ಇಷ್ಟು ಉದ್ದ ಮಾಡಿ ನಮ್ಗೆ ಅದೇ ಉತ್ತರ ಬಂತು ಅಂತ ಹೇಳಿದ್ರೆ ಏನೋ ನಡೀತಾ ಇದೆ ಅಲ್ಲಿ ಅಲ್ವಾ? ಇದನ್ನ ಅರ್ಥ ಮಾಡ್ಕೊಳೋದಕ್ಕೆ ಕೊನೆಯ ಚಾಪ್ಟರ್ ಕೊನೆಯವರೆಗೂ ನೀವು ವಿಷಯಗಳು ಅರ್ಥ ಮಾಡ್ಕೊಂಡ್ರೆ ಇದು ಅರ್ಥ ಆಗೋದು ಸಹಾಯ ಆಗುತ್ತೆ. ಇಲ್ಲ ಅಂತ ಹೇಳಿ ಇದು ಅರ್ಥ ಆಗಲ್ಲ. ಇವೆರಡು ಹೇಗೋ ರಿಲೇಟ್ ಆಗಿದೆ, ಇದು ಯಾವುದೋ ಒಂದು ಸಂಬಂಧ ಇದೆ. ಆ ಸಂಬಂಧ ಹುಡುಕೋದಕ್ಕೆ ಫಾರ್ಮುಲಾಸ್ ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿರಬೇಕು. ಅವಾಗ ಇದು ಹೇಗೆ ಬಂತು, ಇದರಿಂದ ಇದು ಹೇಗೆ ಬರುತ್ತೆ ಅಂತ ಹೇಳಿ ನೋಡ್ಬೋದು. ಇಷ್ಟೊಂದು ಮಾಡೋ ಬದಲು ನಾನು ಇಷ್ಟೊಂದೆಲ್ಲ ಕೆಲಸ ಮಾಡೋ ಬದಲು ಆಯಿತಾ, ಇದನ್ನೆಲ್ಲ ಒಂದೇ ಒಂದು ಸ್ಟೆಪ್ಪಲ್ಲಿ ನಾನು ಸಾಲ್ವ್ ಮಾಡ್ಬೋದಾಗಿತ್ತು ಫಾರ್ಮುಲಾಸ್ ಉಪಯೋಗಿಸಿ. ಅದಕ್ಕೆ ಐಡೆಂಟಿಟಿ ಅಂತ ಹೇಳ್ತೀವಿ ಆಯಿತಾ. ಐಡೆಂಟಿಟಿ ಅಂದರೆ ಫಾರ್ಮುಲಾ ಅಂತ ಗೊತ್ತಿದೆ ನಿಮಗೆ, ಆಲ್ಜಿಬ್ರೈಕ್ ಐಡೆಂಟಿಟಿ. ಅದೇ ಥರ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದೆ ಆಯಿತಾ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದೆ, ಅದನ್ನು ಉಪಯೋಗಿಸಿದಾಗ ಈ ಎಕ್ಸ್ಪ್ರೆಷನ್ ಬರುತ್ತೆ. ಸರಿನಾ? ಅದು ಹೋಗ್ತಾ ನೋಡ್ತೀರಾ, ತಲೆ ಕೆಟ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಇವಾಗ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ.